ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತ ಇರುವಂಥದ್ದು. ಮಕ್ಕಳು ಪ್ರೀತಿಯಿಂದ ಇಸ್ಲಾಂ ಸರ್ ಅಂತ ಕರೀತಾರೆ. ಅದು ತಮಗೂ ಕೂಡ ಗೊತ್ತಾಗಿದೆ. ಆದರೆ ಯಾಕಂದರೆ ನಮ್ಮ ಕೊನೆಯ ವಿಡಿಯೋದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ನಿಮಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಹಾಗೂ ಅದನ್ನು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದ್ದೆ. ಪ್ರತಿಯೊಂದು ವಿಡಿಯೋ 1K ಅಟ್ಲೀಸ್ಟು ಶೇರ್ ಮಾಡಿ ಸರ್ ಅಂತ. ಯಾಕಂದರೆ ಬಹಳ ವೀಡಿಯೋಸ್ಗಳು ಅಲ್ಲೇ ಸ್ಟಕ್ಕಾಗಿ ನಿಂತ್ಕೊಂಡಿದ್ದಾವೆ. ಯಾಕೆ ಅನ್ನೋದು ಗೊತ್ತಿಲ್ಲ. ನಿಮಗೆ ಬೇಕಾಗಿರುವಂಥ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೂ ಆಯಿತಾ, ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಪ್ರತಿಯೊಂದು ಇಂಪಾರ್ಟೆಂಟ್ ಪತ್ರಿಕೆಗಳನ್ನು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ನಾನು ಈ ಒಂದು ವಿಡಿಯೋದಲ್ಲಿ. ಇವತ್ತು ನಾವು ಆಯಿತಾ ಸ್ವಲ್ಪ ಡಿಫ್ರೆಂಟಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಬಹಳ ದಿನಗಳಿಂದ ಸರ್ ಅದು ಇದು ಎಲ್ಲ ಆಗ್ತಾಯಿದ್ದೀರಾ, ಸ್ವಲ್ಪ ಸಂತೋಷ, ಸ್ವಲ್ಪ ಕತೆ ಚೆನ್ನಾಗಿ ಅನಿಸ್ಬೇಕು ಅಂಥ ಒಂದು ಒರಿಜಿನಲ್ ಕಥೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದೀರಾ. ಇವತ್ತು ನಾವು ಸೆಕೆಂಡ್ ಇಯರ್ PUC ಅಂದರೆ ದ್ವಿತೀಯ PUCಗೆ ಇರುವಂತಹ ಒಂದು ನಿಜವಾದ ಕಥೆಯ ಬಗ್ಗೆ ಇವತ್ತು ಇಲ್ಲಿ ಮಾತಾಡೋಣ. ಆ ಕಥೆನೇ ವೆನ್ ಯು ಆರ್ ವರ್ಲ್ಡ್ ಅಂತ. ನೋಡಿ, ಈ ವೆನ್ ಯು ಆರ್ ವರ್ಲ್ಡ್ ಅನ್ನುವಂಥದ್ದು ವೆನ್ ಯು ಆರ್ ವರ್ಲ್ಡ್. ನೋಡಿ, ಈ ವೆನ್ ಯು ಆರ್ ವರ್ಲ್ಡ್ ಅನ್ನುವಂಥದ್ದು ಒಂದು ಪದ್ಯ ಆಗಿರುತ್ತೆ, ಪೋಮ್ ಆಗಿರುತ್ತೆ. ಅದನ್ನು ಪೋಯಮ್ ಅಂತ ಹೇಳ್ತೀವಿ. ಇದನ್ನು ಬರೆದವರು W.B. Yeats. ಇದಾ ವೆನ್ ಯುವರ್ ಪೋಯಮ್ ಈಸ್ ರಿಟನ್ ಬೈ W.B. Yeats ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಿದ್ರೆ ಈ ವೆನ್ ಯುವರ್ ವರ್ಲ್ಡ್ ಅಂತ ಪೋಯಮ್ ಇರುವುದು ಸುಮ್ಮನೆ ಹಾಗೆ ಇಮ್ಯಾಜಿನೇಷನ್ ಮಾಡಿ ಬರೆದಿದ್ದಾರೆ W.B. Yeats ಅವರು ಅಂತ? ಇಲ್ಲ ಸರ್, ದಿಸ್ ಈಸ್ ದ ರಿಯಲ್ ಸ್ಟೋರಿ ಆಫ್ W.B. Yeats. ಈ ಒಂದು ಪದ್ಯ ಒಂದು ಪ್ರೀತಿಯ ಪದ್ಯ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಕ್ವಶನ್ಸು ಈ ಒಂದು ವಿಡಿಯೋದಲ್ಲಿ ಅದನ್ನೇ ನಿಮಗೆ ಎಕ್ಸ್ಪ್ಲೈನನ್ನು ಮಾಡುತ್ತಿರುವಂಥದ್ದು. ಏನೇ ಕೊಟ್ಟರು ಇವತ್ತು ನಾನು ಏನು ಹೇಳ್ತೀನೋ ಅದನ್ನೇ ಬರೀಬೇಕು. 4ಕ್ಕೆ 4 ಅಂಕ ಫಿಕ್ಸು ಅಂದ್ಕೊಳ್ಳಿ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ. ಬಹಳ ಈಸಿಯಾಗಿರುವಂಥದ್ದು. ಕ್ಯಾರೆಕ್ಟರ್ಸ್ ಇರೋದೇ ಇಬ್ಬರು, ಒಂದು W.B. Yeats ಹಾಗೂ W.B. Yeats ಪ್ರೀತಿ ಮಾಡಿದಂತಹ ಒಂದು ಹೆಣ್ಣು, ಅದು ಮೌಡ್ ಗಾನ್ ಅಂತ. ಮೌಡ್ ಗಾನ್, GONNE, ಮೌಡ್ ಗಾನ್. ಆಯಿತಾ? ಕ್ಲಿಯರ್? ಈಗ ನಿಮಗೆ ಈ ಪದ್ಯವನ್ನು ಮಾಡ್ತಾ ಹೋಗ್ತೇನೆ. ಭಾಳ ಈಸಿಯಾಗಿರುವಂಥದ್ದು. ದಿಸ್ ಪೋಯಮ್ ಕನ್ಸಿಸ್ಟ್ ಆಫ್ ಓನ್ಲಿ 3 ಸ್ಟ್ಯಾನ್ಸಾ. 3 ಸ್ಟ್ಯಾನ್ಸಗಳಿರುವುದು. ಈಚ್ ಸ್ಟ್ಯಾನ್ಸಾ ಕನ್ಸಿಸ್ಟ್ ಆಫ್ 4 ಲೈನ್ಸ್. ಪ್ರತಿಯೊಂದು ಸ್ಟ್ಯಾನ್ಸದಲ್ಲಿ ಕೇವಲ 4 ಲೈನುಗಳಿವೆ, 4 ಸಾಲುಗಳು ಇರುವಂಥದ್ದು. ನೋಡಿ ಎಷ್ಟು ಈಸಿಯಾಗಿದೆ. ವೆನ್ ಯುವರ್ ವರ್ಲ್ಡ್ ಈಸ್ ಅ ಲವ್ ಪೋಯಮ್. ಪ್ರೀತಿಯ ಬಗ್ಗೆ ನಾನು ಹೇಳಿದ್ನಲ್ವ, ನಿಜವಾದ ಒಂದು ಕಥೆಯನ್ನು ನಿಮ್ಗೆ ಹೇಳ್ತೇನೆ ಇವತ್ತು ಅಂತ. ಆ ಕಥೆಯಲ್ಲಿ ನಮ್ಮ ಒಬ್ಬ ಕವಿ ಫೇಲ್ಯೂರ್ ಆದಾಗ ತಮ್ಮ ಪ್ರೀತಿನಲ್ಲಿ ಈ ಒಂದು ಪದ್ಯವನ್ನು ಬರಿತಾ ಹೋಗ್ತಾರೆ. ಅದನ್ನೇ ಇಂಗ್ಲೀಷಲ್ಲಿ ತಗೊಳ್ಳೋ ಎಕ್ಸಾಮಲ್ಲಿ ಬರೀಬೇಕು. ವೆನ್ ಯುವರ್ ವರ್ಲ್ಡ್ ಈಸ್ ಎ ಲವ್ ಪೋಯಮ್ ರಿಟನ್ ಬೈ W.B. Yeats. W.B. Yeats ಬಿಲಾಂಗ್ಸ್ ಟು 20th century, 20ನೇ ಶತಮಾನದ ಕವಿ. ಅರ್ಥ ಆಗುತ್ತೆ ಅನಿಸುತ್ತೆ. ಬಹಳ ಸುಂದರವಾಗಿ ಇದನ್ನೇ ತಾವುಗಳು ನಿಮ್ಮ 4 ಮಾರ್ಕ್ಸಲ್ಲಿ ಇಂಟ್ರೊಡಕ್ಷನಲ್ಲೂ ಬರೀಬೇಕು. ವೆನ್ ಯುವರ್ ವರ್ಲ್ಡ್ ಈಸ್ ಎ ಲವ್ ಪೋಯಮ್ ರಿಟನ್ ಬೈ W.B. Yeats. W.B. Yeats ಬಿಲಾಂಗ್ಸ್ ಟು 20th century. ಹೀ ಈಸ್, ಅರ್ಥ ಆಗುತ್ತಲ್ವಾ? ಹೀ ಈಸ್ ಆ್ಯನ್ ಐರಿಷ್ ರೈಟರ್. ಆಯಿತಾ? W.B. Yeats ಹೀ ಫಾಲ್ಸ್ ಇನ್ ಲವ್ ವಿತ್ ಮೌಡ್ ಗಾನ್. W.B. Yeats ಪ್ರೀತಿನಲ್ಲಿ ಮುಳುಗೋಗಿರ್ತಾನೆ. ಯಾರ ಜೊತೆ ಅಂದರೆ ಈ ಮೌಡ್ ಗಾನಿನ ಜೊತೆ. ಹಾಗಿದ್ರೆ ಈ ಹುಡುಗಿ ಯಾರು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೇಕಾಗತ್ತೆ, ಹೌದಲ್ವಾ? ಒಬ್ಬ ಕವಿ ಅಂದಮೇಲೆ, ಹೌದಲ್ವಾ? ಇವಳು ಶಿ ಈಸ್ ಆ್ಯನ್ ಐರಿಷ್ ಆ್ಯಕ್ಟ್ರೆಸ್. ಐರಿಷ್ ಆ್ಯಕ್ಟ್ರೆಸ್ ಆಗಿರ್ತಾಳೆ, ಹೀರೋಯಿನ್ನು. ಕ್ಲಿಯರ್ ಆಲ್ ಆಫ್ ಯು? ಐರ್ಲೆಂಡಲ್ಲಿ ಅವಳು ಹೀರೋಯಿನ್ ಆಗಿರ್ತಾಳೆ. ಅವರ್ W.B. Yeats ಹಿ ಫಾಲ್ಸ್ ಇನ್ ಲವ್ ವಿತ್ ಆ್ಯನ್ ಐರಿಷ್ ಆ್ಯಕ್ಟ್ರೆಸ್. ಹಾಗಿದ್ರೆ ಏನಾಗುತ್ತೆ ಮುಂದಿನ ಕತೆ? ಅದೇ ಈ ಪೋಯಮ್ ಇರುವಂಥದ್ದು. W.B. Yeats ಹಿ ರೋಟ್ ಸೋ ಮೆನಿ ಲೆಟರ್ಸ್. ಅದನ್ನೇ ನಾವು ಪ್ರಪೋಸಲ್ ಅಂತ ಕರಿತೀವಿ, ಲವ್ ಲೆಟರ್ಸ್ ಅಂತ ಹೇಳ್ತೀವಿ. W.B. Yeats ಹಿ ರೋಟ್ ಸೋ ಮೆನಿ ಲೆಟರ್ಸ್ ಟು ಮೌಡ್ ಗಾನ್. ಅವಳಿಗೆ ಬಹಳ ಪತ್ರಗಳನ್ನು ಬರೀತಾನೆ. ಈಚ್ ಲೆಟರ್ ವಾಸ್ ರಿಜೆಕ್ಟೆಡ್. ಏನಾಯಿತು? ರಿಜೆಕ್ಟೆಡ್. ಎಲ್ಲ ಪತ್ರಗಳು ರಿಜೆಕ್ಟ್ ಆಯಿತು. ಪ್ರತಿಯೊಂದು ಪತ್ರ ಕೂಡ ಅವಳು ರಿಜೆಕ್ಟ್ ಮಾಡ್ತಾ ಹೋಗ್ತಾಳೆ. ಸೊ ಹಿ ಫೆಲ್ಟ್ ವೆರಿ ಬ್ಯಾಡ್. ಬಹಳ ಬೇಜಾರಾಗ್ತಾನೆ. ಹಾಗಾಗಿ ಈ ಒಂದು ಪೋಯಮನ್ನು ಬರೀತಾನೆ. ಆ ಪದ್ಯದ ಹೆಸರೇ ವೆನ್ ಯು ಆರ್ ವರ್ಲ್ಡ್ ಅಂತ. ಹಾಗಿದ್ರೆ ಯಾಕೆ ಸರ್ ಸೆಕೆಂಡ್ ಇಯರ್ PUCಗೆ ಈ ಒಂದು ಪದ್ಯವನ್ನು ಇಟ್ಟಿದ್ದಾರೆ, ವೈ ಅಂತ ತಾವುಗಳು ಕೇಳೋದಾದರೆ, ಇನ್ ದಿಸ್ ಜನ್ರೇಷನ್ ದ ಪೀಪಲ್, ಅಂದರೆ ಈ ಒಂದು ಜನ್ರೇಷನಲ್ಲಿ ಈ ಒಂದು ಹುಡುಗರು ಹುಡುಗಿಯರು, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ವೆನ್ ದೇ ರೀಚ್ ದೇರ್ ಸರ್ಟನ್ ಏಜ್ ಬಿಕಾಸ್ ಆಫ್ ದೇರ್
ಇನ್ಬ್ಯಾಲೆನ್ಸ್, ತಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳ ಮುಖಾಂತರ ಏನು ಮಾಡ್ತಾರೆ ಅಂದರೆ ಈವನ್ ದೇ ವಿಲ್ ಫಾಲ್ ಇನ್ ಲವ್ ಇಫ್ ದೇ ಡಿಡ್ ನಾಟ್ ಗೆಟ್ ದೇರ್ ಲವ್, ಪ್ರೀತಿ ಸಿಗಲಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಆ್ಯಸಿಡ್ ಆಗುವಂಥದ್ದು, ಎಷ್ಟೋ ಜನ ಕೊಲೆ ಮಾಡುವಂಥದ್ದು. ಹುಬ್ಳಿನಲ್ಲಿ ಆದಂಥ ಸೀನ್ಗಳು, ಬೆಂಗಳೂರಲ್ಲಿ ಆದಂಥ ಸೀನ್ಗಳು ಒಂದು 4 ತಿಂಗಳ ಹಿಂದೆ ನೆನೆಸ್ಕೊಳ್ಳಿ, ಹೌದಲ್ವಾ? ಏನಾಯಿತು ಅಲ್ಲೆಲ್ಲ ಕೊಲೆನೇ ಮಾಡಿಬಿಟ್ರು ಹುಡುಗರು, ಹೌದಲ್ವಾ? ಕೆಲವೊಬ್ಬರು ಹುಡುಗರು ಆ್ಯಸಿಡನ್ನು ಹಾಕಿದ್ರು ಹುಡುಗಿಯವ್ರ ಮೇಲೆ. ಆದರೆ ಡಬ್ಲ್ಯೂ ಬೀಟ್ಸ್ ಹಿ ಡಿಡ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಅವನು ಇದನ್ನೆಲ್ಲ ಏನೂ ಮಾಡಲಿಲ್ಲ, ಅವಳಿಗೆ ಹೊಡಿಲೂ ಇಲ್ಲ, ಸಾಯಿಸಲೂ ಇಲ್ಲ, ಕೊಲೆನೂ ಮಾಡಲಿಲ್ಲ, ಆ್ಯಸಿಡು ಕೂಡ ಹಾಕಲಿಲ್ಲ. ಹಾಗಿದ್ರೆ ಏನು ಮಾಡ್ತಾನೆ ಅಂದರೆ ಹಿ ಟುಕ್ ಇಟ್ ಆ್ಯಸ್ ಎ ಚಾಲೆಂಜ್, ಅದನ್ನು ಚಾಲೆಂಜ್ ಆಗಿ ತಗೊಂತಾನೆ. ಯು ರಿಜೆಕ್ಟೆಡ್ ಮೈ ಲವ್, ಯು ರಿಜೆಕ್ಟೆಡ್ ಮೈ ಪ್ರಪೋಸಲ್, ಮೈ ಲವ್ ವಾಸ್ ಟ್ರೂ ಲವ್, ನೆನಪಿರಲಿ ನಿನಗೆ ಅಂತ ಹೇಳಿಬಿಟ್ಟು ಹಿ ಟುಕ್ ಅಪ್ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ಹಿ ರೋಟ್ ದಿಸ್ ಪೋಯಮ್. ಏನಂತ ಒಂದು ಪದ್ಯವನ್ನು ಬರೀತಾನೆ, ವೆನ್ ಯು ಆರ್ ಓಲ್ಡ್ ಅಂತ. ಇದನ್ನು ಕನ್ನಡದಲ್ಲಿ ತಗೊಳ್ಳು ಟ್ರಾನ್ಸ್ಲೇಷನ್ ಮಾಡಿದರೆ ನೀನು ಮುದುಕಿಯಾದಾಗ ಅಂತ. ತನ್ನ ಸ್ವಂತ ಪ್ರಿಯತಮೆಗೆ ಹೇಳ್ತಾ ಇದ್ದಾನೆ, ನೀನು ಮುದುಕಿಯಾದಾಗ ನೆನಪಿರಲಿ ನಿನಗೆ ಅಂತ. ಸೊ ದಿಸ್ ಪೋಯಮ್, ಓಕೆ. ಹಾಗಿದ್ರೆ ಈ ಪೋಯಮನ್ನು ಯಾರಿಗೋಸ್ಕರ ಬರೀತಾನೆ ಅಂದರೆ ಡಬ್ಲ್ಯೂ ಬೀಟ್ಸ್ ರೋಟ್ ದಿಸ್ ಪೋಯಮ್ ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ಓಲ್ಡ್ ಪೋಯಮ್ ಅನ್ನುವಂಥದ್ದು ಮೌಡ್ಗಾನಿಗೆ ಬರೀತಾನೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಪದ್ಯ ಇನ್ನೂ ಪ್ರಾರಂಭ ಮಾಡಿಲ್ಲ ನಾನು. ಇಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ, ಯಾಕೆ ಬರೀತಾನೆ, ಏನು ಕತೆ ಎಲ್ಲದೂ ಕೂಡ ಗೊತ್ತಿದ್ದರೆ ಖುಷಿಯಾಗಿ ಎಕ್ಸಾಮಲ್ಲಿ ಹೋಗಿ ಏನೂ ಇಲ್ಲ ಕಣ್ರಪ್ಪ ಅಂತ ಬರೆದು ಬರ್ತೀರಾ. ಈಗ ನಿಮಗೆ ಪೋಯಮನ್ನು ಕಲಿಸ್ತಾ ಹೋಗ್ತೇನೆ. ಇಷ್ಟು ನಿಮಗೆ ಗೊತ್ತಾಯಿತು ಅನ್ಕೊಂತೇನೆ, ಆಯಿತಾ? ವೈ ಹಿ ರೋಟ್ ದಿಸ್ ಪೋಯಮ್, ಬಿಕಾಸ್ ಹಿಸ್ ಲವ್ ವಾಸ್ ರಿಜೆಕ್ಟ್ ಆಗಿರುತ್ತೆ. ಬನ್ನಿ ಸರ್, ಈಗ ನಿಮಗೆ ಪದ್ಯ ಇರುವಂಥದ್ದು ಕೇವಲ ಓನ್ಲಿ 3 ಸ್ಟ್ಯಾನ್ಸಾಸ್ ಆರ್ ದೇರ್. ನೋಡಿ, ಈಗ ಆ 3 ಸ್ಟ್ಯಾನ್ಸಾ ಕೂಡ ಇಲ್ಲೇ ಬರೆದು ಬಿಡ್ತೇನೆ. 1, ಹೌದಲ್ವಾ? ಬನ್ನಿ, 1, 2, 3. ಆ 3 ಸ್ಟ್ಯಾನ್ಸಾ ಇರುವಂಥದ್ದು, ಪ್ರತಿಯೊಂದು ಸ್ಟ್ಯಾನ್ಸಾದಲ್ಲಿ 4 ಲೈನುಗಳಿವೆ. ಈಚ್ ಸ್ಟ್ಯಾನ್ಸಾ ಕನ್ಸಿಸ್ಟ್ ಆಫ್ 4 ಲೈನ್ಸ್, ಹೌದಲ್ವಾ? ಹಾಗಿದ್ರೆ ಆಯಿತಾ, ಇದರ ಒಂದು ಏನಂತೀರ, ರೈಮ್ ಸ್ಕೀಮ್ ಆಫ್ ದಿಸ್ ಪೋಯಮ್ ಈಸ್ ABB, A, CDD, C, ಆಯಿತಾ, EFFE. ಇದು ನಮ್ಮ ರೈಮ್ ಸ್ಕೀಮ್ ಆಗಿರುತ್ತೆ. ರೈಮ್ ಸ್ಕೀಮ್ ಅಂದರೆ ಬಹಳ ಈಸಿ ಕಣ್ರಿ. ಕೊನೆಯ ಪದಗಳು, ಕೊನೆಯ ಸಾಲಿನ ಕೊನೆಯ ಪದಗಳು, ಲಾಸ್ಟ್ ವರ್ಡ್ ಆಫ್ ದ ಸೆಂಟೆನ್ಸಿನ ಕೊನೆಯ ವರ್ಡ್ ಇದೆ ಅಲ್ವಾ, ಅದು ರೈಮಿಂಗ್ ವರ್ಡ್ ಆಗ್ತಾ ಇದ್ದರೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ನೋಡಿ, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ಅಂತ ಇದೆ. ಫಸ್ಟ್ ಲೈನಲ್ಲಿ ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್, ನಾಡಿಂಗ್ ಬೈ ದ ಹೆಡ್, ಟೇಕ್ ಡೌನ್ ದಿಸ್ ಬುಕ್. ನೋಡಿ, ಬುಕ್ಕು. 4th ಲೈನಲ್ಲಿ ಲುಕ್ಕು ಅಂತ ಬರುತ್ತೆ, ಹೌದಲ್ವಾ? ಶ್ಯಾಡೋಸ್ ಡೀಪ್ ಅಂತ ಬರುತ್ತೆ. ಇದು ನಿಮ್ಮ ಫಸ್ಟ್ ಸ್ಟ್ಯಾನ್ಸಾ. ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಫಸ್ಟು ಪೋಯಮನ್ನೇ ಕಲಿಸ್ತೇನೆ. ತಾವುಗಳು ಆ ಕೆಲಸ ಮಾಡಿದರೆ ಬಹಳ ಈಸಿ. ಈಗ ನೋಡಿ, ಸ್ಲೀಪು ಡೀಪು ಸೇಮ್ ಆಯ್ತಲ್ವಾ? ಇದನ್ನು ಎ, ಇದನ್ನು ಕೂಡ ಎ ಅಂತ ಕರಿತೀವಿ. ಅದೇನೇ ನಾನು ಇಲ್ಲಿ ಬರೆದಿರೋದು ಎ ಅಂತ. ಇವೆರಡು ಕೂಡ ಲುಕ್ಕು ಬುಕ್ಕು BB ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನೇ ಇಲ್ಲಿ BB ಅಂತ ಬರೆದಿರೋದು. ಇದನ್ನು ನಾವು ಹೇಗೆ ಬರಿತೀವಿ ಅಂದರೆ, ವೆನ್ ಯು ಆರ್ ಓಲ್ಡ್ ಇಸ್ ಎ ಲವ್ ಪೋಯಮ್, ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಡಬ್ಲ್ಯೂ ಬೀಟ್ಸ್. ದಿಸ್ ಪೋಯಮ್ ವಾಸ್ ರಿಟನ್ ವೆನ್ ಹೌದಲ್ವಾ? ವೆನ್ ಹೇಳಿ ನೋಡವಾ, ವೆನ್ ದಿಸ್ ಪೋಯಮ್ ವಾಸ್ ರಿಟನ್ ವೆನ್ ಹಿಸ್ ಲವ್ ವಾಸ್ ರಿಜೆಕ್ಟೆಡ್ ಡ್ಯೂರಿಂಗ್ ದಿ ಅನ್ಸರ್ಟೈನ್ ರಿಲೇಷನ್ಶಿಪ್ ವಿತ್ ದಿ ಮೌಡ್ಗಾನ್ ಅಂತ ಹೆಸರು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಹುಡುಕಬೇಕು, ಗೈಡಲ್ಲಿದೆ, ಆಯಿತಾ? ಅವಳ ಹೆಸರು ಐರಿಷ್ ಆ್ಯಕ್ಟ್ರೆಸ್ ಆಗಿರ್ತಾಳೆ. ಹಾಗಾಗಿ ಒಂದು ಪೋಯಮನ್ನು ಬರಿತಾನೆ. ಆ ಪದ್ಯದಲ್ಲಿ ಏನಂತ ಬರಿತಾನೆ ಅಂದರೆ, ಓ ನನ್ನ ಪ್ರಿಯತಮೆ, ವೆನ್ ಯು ಆರ್ ಓಲ್ಡ್, ನೀನು ಮುದುಕಿಯಾದಾಗ ಈ ಪದ್ಯವನ್ನು ಓದು ಅಂತ ಹೇಳ್ತಾನೆ. ಸೊ ಹಿ ರೋಟ್ ಇನ್ ದಿ ಫಸ್ಟ್ ಲೈನ್ ಆಫ್ ದಿ ಪೋಯಮ್ 1, 2, 3, 4 ಇರೋದೇ 4 ಲೈನಿನ ಫಸ್ಟ್ ಸ್ಟ್ಯಾನ್ಸಾ. ಅದರಲ್ಲಿ ಹೇಳ್ತಾನೆ, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್. ನೋಡಿ, ವೆನ್ ಯು ಆರ್ ಓಲ್ಡ್ ಗ್ರೇ ಸ್ಲೀಪ್, ಏನಿದ್ರ ಅರ್ಥ ಅಂತ ಹೇಳಿದರೆ, ನೀನು ಅಜ್ಜಿಯಾದಾಗ ನಿನ್ನ ಕೂದಲು, ನೋಡಿ ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ, ನಿನ್ನ ಕೂದಲುಗಳು ಬಿಳಿಯಾದಾಗ, ಸ್ಲೀಪ್ ಅಂತ ಹೇಳಿದರೆ ವಯಸ್ಸಾದವರು ಬಹಳ ಕುತ್ಕೊಂಡೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ ತೂಗುಡಿಸ್ತಾ ಇರ್ತಾರೆ. ಅದನ್ನೇ ಸೆಕೆಂಡ್ ಲೈನಲ್ಲಿ ಹೇಳ್ತಾನೆ, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್, ನಾಡಿಂಗ್ ಬೈ ದ ಫೈರ್, ಟೇಕ್ ಡೌನ್ ದಿಸ್ ಬುಕ್ ಅಂತ ಹೇಳ್ತಾನೆ. ನಾಡಿಂಗ್ ಬೈ ದ ಫೈರ್ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನೋಡಿ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ಒಂದು ಫೈರ್ ಕ್ಯಾಂಪ್ ಅಂತ ಏನು ನೀವು ಕರಿತೀರೋ ಆ ರೀತಿಯಾಗಿ ಇಟ್ಟಿರ್ತವ್ರೆ. ಇಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾಳೆ ಅಂತ ನೀವು ಅನ್ನಿಸ್ಕೋಬೇಕು, ಬಯಸಬೇಕು. ನೋಡಿ, ಈಗ ಅವಳು ಇಲ್ಲಿ ಕೂತ್ಕೊಂಡಿದ್ದಾಳೆ. ವಾಟ್ ಶಿ ಈಸ್ ಡೂಯಿಂಗ್ ಹಿಯರ್, ನೋಡಿ ವಾಟ್ ಶಿ ಈಸ್ ಡೂಯಿಂಗ್, ಶಿ ಈಸ್ ಗೆಟಿಂಗ್ ವಾರ್ಮ್ ಟು ಹರ್ ಬಾಡಿ, ತನ್ನ ದೇಹಕ್ಕೆ ಬೆಚ್ಚಗೆ ಇಡಬೇಕು ಅಂತ, ಆಯಿತಾ? ಇದು
ಸರಳಿನ ಹಿಂದೆ ಇರುವಂಥದ್ದು ಬೆಂಕಿ, ಅದನ್ನೇ ಇರುವಂಥದ್ದು ಅಲ್ಲಿ ಏನು, ನೀನು ಮುದುಕಿ ಆದಾಗ ಅಂತ. ಹೌದಲ್ವಾ? ನೋಡಿ, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ನಾಡಿಂಗ್ ಬೈ ದ ಹೆಡ್ ಟೇಕ್ ಡೌನ್ ದಿಸ್ ಬುಕ್ ಅಂತ ಹೇಳ್ತಾನೆ. ಏನೇನ ತಗೋ? ಬುಕ್. ನೋಡಿ, ಒಂದು ಪುಸ್ತಕವನ್ನು ಕೈಗೊತ್ತಿಕೋ ಅಂತ ಹೇಳ್ತಾನೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಇದೇ ಆ ಪುಸ್ತಕ ಅನ್ಕೊಳ್ಳಿ. ಈಗ ನಾನೇ ಅದು ಮುದುಕಿ. ಡಬ್ಲ್ಯೂ ಬಿ ಇಟ್ಸ್ ಹೇಳ್ತಾ ಇದ್ದಾನೆ, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ನಾಡಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್ ತಗೋ, ಟೇಕ್ ಡೌನ್ ದಿಸ್ ಬುಕ್, ರೀಡ್ ದಿಸ್ ಪೋಯಮ್. ವಿಚ್ ಪೋಯಮ್? ವೆನ್ ಯು ಆರ್ ಓಲ್ಡ್ ಪೋಯಮ್. ಆ ಪುಸ್ತಕದಲ್ಲಿ ಬಹಳ ಪೋಯಮ್ಗಳಿದ್ದಾವೆ. ನನ್ನ ಪದ್ಯವನ್ನು ಓದು. ಯಾವ ಪದ್ಯವನ್ನು? ನಿನಗಾಗಿ ಬರೆದಿರುವಂಥ ವೆನ್ ಯು ಆರ್ ಓಲ್ಡ್ ಪೋಯಮನ್ನು ಓದು ಅಂತ ಹೇಳ್ತಾನೆ. ಆಫ್ಟರ್ ದಿಸ್ ಹಿ ಸೆಡ್, ಅದಾದಮೇಲೆ ಹೇಳ್ತಾನೆ ಹೌ ಟು ರೀಡ್ ಆಲ್ಸೋ ಹಿ ಸೆಡ್ ರೀಡ್ ಸ್ಲೋಲಿ ಅಂತ ಹೇಳ್ತಾನೆ. ಒಂದು ಅಬ್ಜೆಕ್ಟಿವನ್ನು ಬಳಸ್ತಾನೆ, ಸ್ಲೋಲಿ. ಅಡ್ವರ್ಬ್, ಒಂದು ಅಡ್ವರ್ಬನ್ನು ಹೇಳ್ತಾನೆ. ಅಡ್ವರ್ಬ್ ಅಂದರೆ ಹೇಗೆ ಓದಬೇಕು? ರೀಡ್ ಇಟ್ ಸ್ಲೋಲಿ. ಯಾಕೆ ಅಂತ ಹೇಳ್ತಾನೆ? ವಿತ್ ದ ಡ್ರೀಮ್ ಆಫ್ ದಿ ಸಾಫ್ಟ್ ಲುಕ್ ಅಂತ ಇದೆ ನಿಮ್ಮ ಕೊನೆಯ ಸಾಲಿನ ಏನು ಅಂತ ಹೇಳಿದರೆ ಯಾವ ರೀತಿಯಾಗಿ ಓದಬೇಕು ನೋಡಿ. ಸ್ಲೋ, ನಿಧಾನವಾಗಿ ಓದು. ಯಾಕೆ ಅಂದರೆ ವೆನ್ ಯು ರೀಡ್ ಇಟ್ ಸ್ಲೋಲಿ ಒನ್ಸ್ ಯು ಹ್ಯಾಡ್ ಎ ಸಾಫ್ಟ್ ಲುಕ್. ಅಂದರೆ ಜೀವನದಲ್ಲಿ ಒಮ್ಮೆ ನೀನು ಹೆಂಗಾಗಿದ್ದೆ ಅಲ್ವಾ? ಟುಡೇ ಯು ರೀಚ್ಡ್ ಯುವರ್ ಓಲ್ಡ್ ಏಜ್ ಬಟ್ ಒನ್ಸ್ ಅಪಾನ್ ಎ ಟೈಮ್ ಯು ಆರ್ ಯಂಗ್. ರಿಮೆಂಬರ್ ದಿಸ್. ನೋಡಿ, ನೀನು ಅವತ್ತು ಫಳ ಅಂತ ಜಗಿಸ್ತಾ ಇದ್ದೆ. ರಿಮೆಂಬರ್ ದಟ್ ಟೈಮ್ ಐ ಪ್ರಪೋಸ್ಡ್ ಯು. ಟುಡೇ ಯು ಶುಡ್ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾನೆ. ಪಾಸ್ಟನ್ನು ನೆನಪಿಸಿಕೋ ಅಂತ. ಹಾಗಾಗಿ ಇಲ್ಲಿ ಇನ್ನೊಂದು ಲೈನ್ ಬರುತ್ತೆ, ಅದನ್ನು ಬರಿತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಡಬ್ಲ್ಯೂ ಬಿ ಇಟ್ಸ್ ಈ ಯೂಸ್ಡ್ ಟೈಮ್ ಫ್ರೇಮ್ ಅಂತ ಹೇಳ್ತೀವಿ. ಟೈಮ್ ಫ್ರೇಮ್ ಅಂತ ಹೇಳಿದರೆ ನೋಡಿ, ಈಗ ಟೈಮ್ ಫ್ರೇಮ್ ಅಂತ ಹೇಳಿದರೆ ಇದು ಪ್ರೆಸೆಂಟ್ ಟೈಮ್, PRESENT ಪ್ರೆಸೆಂಟು, ಇದು ಫ್ಯೂಚರ್, ಇದು ಪಾಸ್ಟ್ ಆಗುತ್ತೆ. ಹಾಗಿದ್ರೆ ಟೈಮ್ ಫ್ರೇಮ್ ಅಂತ ಯಾವ ಟೈಮ್ ಫ್ರೇಮನ್ನು ಯೂಸ್ ಮಾಡಿದ್ದಾನೆ? ಡಬ್ಲ್ಯೂ ಬಿ ಇಟ್ಸ್ ಈಸ್ ರೈಟಿಂಗ್ ದಿಸ್ ಪೋಯಮ್ ಡ್ಯೂರಿಂಗ್ ಪ್ರೆಸೆಂಟ್ ಟೈಮ್ ಅಂತ ಹೇಳಿದರೆ ವೆನ್ ಹಿಸ್ ಲವ್ ವಾಸ್ ರಿಜೆಕ್ಟೆಡ್ ಹಿ ರೋಟ್ ದಿಸ್ ಪೋಯಮ್ ಆ್ಯಂಡ್ ಹೀ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಹಿಸ್ ಬೆಲವೆಡ್. ವೆನ್ ಯು ಆರ್ ಓಲ್ಡ್ ಅಂದರೆ ಯಾವಾಗ ಆಗ್ತಾಳೆ? ಫ್ಯೂಚರಲ್ಲಿ ಆಗ್ತಾಳೆ. ವೆನ್ ಯು ಆರ್ ಓಲ್ಡ್, ವೆನ್ ಯು ಆರ್ ಏಜ್ಡ್, ಟೇಕ್ ಮೈ ಬುಕ್, ರೀಡ್ ದಿಸ್ ಪೋಯಮ್ ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಅಂತ ಹೇಳ್ತಾನೆ. ಒನ್ಸ್ ಯು ಹ್ಯಾಡ್ ಅಂತ ಅಂದರೆ ನಿನ್ನ ಹಳೆಯ ಎಲ್ಲ ಹೇಳಿ ನೋಡುವ ಮೆಮೊರೀಸ್ಗಳನ್ನು ನೆನಪನ್ನು ಮಾಡ್ಕೋ ಅಂತ ಹೇಳ್ತಾನೆ. ದಿಸ್ ಈಸ್ ದ ಫಸ್ಟ್ ಸ್ಟ್ಯಾನ್ಸ. ಹೇಳ್ತಾ ಬಹಳ ದುಃಖದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಈ ಸ್ಪೋಕ್ ಇನ್ ದಿ ಸೆಕೆಂಡ್ ಸ್ಟ್ಯಾನ್ಸ. ನೋಡಿ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡಿ, ಇನ್ ಸೆಕೆಂಡ್ ಸ್ಟ್ಯಾನ್ಸ, ಇವನ್ ಸೆಕೆಂಡ್ ಸ್ಟ್ಯಾನ್ಸ STANZA. ಸೆಕೆಂಡ್ ಸ್ಟ್ಯಾನ್ಸಾ ಆಲ್ಸೋ ಕನ್ಸಿಸ್ಟ್ ಆಫ್ 4 ಲೈನ್ಸ್. ಅದರಲ್ಲಿ ಒಂದು ಎದ್ರ ಬಗ್ಗೆ ಹೇಳ್ತಾನೆ ಅಂದರೆ ಟ್ರೂ ಲವ್, ಫಾಲ್ಸ್ ಲವ್ ಬಗ್ಗೆ ಹೇಳ್ತಾನೆ. ಎಷ್ಟು ನೀಟಾಗಿ ಹೇಳ್ತಾನೆ ನೋಡಿ. ಹಿ ಸೈಡ್ ಏನಂತ ಹೇಳ್ತಾನೆ? ಮೆನಿ ಅಡ್ಮೈರರ್ಸ್. ಓ ನನ್ನ ಪ್ರಿಯತಮೆ, ಇವತ್ತು ಅಜ್ಜಿ ಅದೆಯಾ ಅಲ್ವಾ? ಅಜ್ಜಿ ಆಗಿದೆಯಾ? ಮೆನಿ ಅಡ್ಮೈರರ್ಸ್ ಅಂತ ಹೇಳಿದರೆ ಮೆನಿ ಸ್ಯೂಟರ್ಸ್, ಮೆನಿ ಫಾಲೋವರ್ಸ್, ದೇ ಲವ್ಡ್ ಯುವರ್ ಮೂಮೆಂಟ್ ಆಫ್ ಗ್ಲ್ಯಾಡ್ ಗ್ರೇಸ್ ಅಂತ. ಆಯಿತಾ? ಅಂದರೆ ಮೆನಿ ಆಫ್ ದೆಮ್ ಲವ್ಡ್ ಯುವರ್ ಫಿಸಿಕಲ್ ಬ್ಯೂಟಿ. ಎಲ್ಲರೂ ಕೂಡ ನಿನ್ನ ಸೌಂದರ್ಯದ ಹಿಂದೆ ಓಡಿದರು. ಯಾರು? ಅದನ್ನೇ ಫಾಲ್ಸ್ ಲವ್ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾನೆ, ವೆದರ್ ದೇರ್ ಲವ್ ವಾಸ್ ಟ್ರೂ ಆರ್ ಫಾಲ್ಸ್ ಐ ಡೋಂಟ್ ನೋ, ಬಟ್ ಐ ವಾಸ್ ದ ಒನ್ ಮ್ಯಾನ್ ಹೂಸ್ ಲವ್ ವಾಸ್ ಟ್ರೂ. ನನ್ನ ಪ್ರೀತಿ ನಿಜವಾದ ಪ್ರೀತಿ ಆಗಿತ್ತು ಕಣೆ ಅಂತ ಎಷ್ಟು ನೀಟಾಗಿ ಹೇಳ್ತಾ ಹೋಗ್ತಾನೆ ನೋಡಿ. ಮೈ ಲವ್ ವಾಸ್ ಟ್ರೂ ಲವ್ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ ಬಿಕಾಸ್ ಓನ್ಲಿ ಡಬ್ಲ್ಯೂ ಬಿ ಇಟ್ಸ್ ಹಿ ವಾಂಟೆಡ್ ಟು ಶೋ ಹರ್ ಲವ್, ದಟ್ ಈಸ್ ದ ಟ್ರೂ ಲವ್. ವಾಟ್ ಟೈಪ್ ಆಫ್ ಲವ್? ಹಿ ವಾಂಟೆಡ್ ಟು ಶೋ ಹಿಸ್ ಟ್ರೂ ಲವ್ ಬಟ್ ಶಿ ಡಿಡ್ ನಾಟ್ ಗಿವ್ ದಿ ಆಪರ್ಚುನಿಟಿ. ಆಲ್ವೇಸ್ ಶಿ ರಿಜೆಕ್ಟೆಡ್ ಹಿಸ್ ಪ್ರಪೋಸಲ್ಸ್, ಆಲ್ವೇಸ್ ಶಿ ರಿಜೆಕ್ಟೆಡ್ ಹಿಸ್ ಲೆಟರ್ಸ್, ಲವ್ ಲೆಟರ್ಸ್. ಸೊ ಹಿ ಫೆಲ್ಟ್ ವೆರಿ ಬ್ಯಾಡ್ ಆ್ಯಂಡ್ ಹಿ ಸೈಡ್. ನೋಡು, ನೆನಪು ಮಾಡ್ಕೋ ಒಂದು ದಿನ. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ, ಹೌದಲ್ವಾ, ಒಂದು ಕಾಲದಲ್ಲಿ ಮೆನಿ ಅಡ್ಮೈರರ್ಸ್ ಅಂದರೆ ನಿನ್ನನ್ನು ಕೊಂಡಾಡುವವರು, ನಿನ್ನನ್ನು ಹೊಗಳುವವರು, ಮೆನಿ ಆಫ್ ದೆಮ್ ವರ್ ದೇರ್. ದೇ ವರ್ ರನ್ನಿಂಗ್ ಬಿಹೈಂಡ್ ಯು ಬಿಕಾಸ್ ಆಫ್ ಯುವರ್ ಫಿಸಿಕಲ್ ಬ್ಯೂಟಿ, ಬಿಕಾಸ್ ಆಫ್ ಯುವರ್ ಸೋಷಿಯಲ್ ಪ್ರೆಸ್ಟೇಜ್, ಬಿಕಾಸ್ ಯು ಆರ್ ಆ್ಯನ್ ಐರಿಷ್ ಆ್ಯಕ್ಟರ್ಸ್. ದಟ್ ಈಸ್ ದ ರೀಸನ್ ಎವ್ರಿ ಒನ್ ವಾಸ್ ಬಿಹೈಂಡ್ ಯು, ಬಟ್ ಐ ಆಮ್ ದ ಒನ್ ಮ್ಯಾನ್ ಹೂ ಲವ್ಡ್ ಯುವರ್ ಏನು ಹೇಳಿ ಪಿಲಿಗ್ರಿಮ್ ಸೋಲ್ ಅಂತ ಬರುತ್ತೆ. ಪಿಲಿಗ್ರಿಮ್ ಸೋಲ್ ಅಂತ ಹೇಳಿದರೆ ನಿಜವಾದ ಪ್ರೀತಿಯನ್ನು ಮಾಡಿದ್ದು ಅದು ನಾನೇ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ವಾ? ಆ್ಯಂಡ್ ಐ ವಾಸ್ ಅ ಮ್ಯಾನ್ ಹೂ ವಾಂಟೆಡ್ ಟು ಲೀಡ್ ದ ಲೈಫ್ ವಿತ್ ಯು ಆಫ್ಟರ್ ಯುವರ್ ಚೇಂಜಿಂಗ್ ಫೇಸ್ ಅಂತ ಹೇಳ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಚೇಂಜಿಂಗ್ ಫೇಸ್? ನೋಡಿ, ಚೇಂಜಿಂಗ್ ಫೇಸ್ ಅನ್ನುವಂಥದ್ದು ಒಂದು ಕೀ ವರ್ಡ್ ಆಫ್ ದಿಸ್ ಸ್ಟ್ಯಾನ್ಸಾ.
ಚೇಂಜಿಂಗ್ ಫೇಸ್ ಅಂದರೆ ಏನು ಗೊತ್ತಾ, ಇವತ್ತು ಸೌಂದರ್ಯವಾಗಿದೆಯಾ, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಕೊಟೇಶನ್ ಇದೆ, ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್ ಅಂತ. ಸೌಂದರ್ಯ ಅನ್ನುವಂಥದ್ದು ಅದು ಪರ್ಮನೆಂಟ್ ಅಲ್ಲ. ಇವತ್ತೇನೋ ಜಗಿಸ್ಬೋದು ಆಯಿತಾ, ಮೇಕಪ್ ಮಾಡಿಕೊಂಡು, ಅಜ್ಜಿ ಆದಮೇಲೆ ವಯಸ್ಸಾದಮೇಲೆ ಎಲ್ಲದೂ ಕೂಡ ಏನಾಗುತ್ತೆ ಅಂದರೆ ಶ್ರಂಕನ್ ಅಂತ ಕರಿತೀವಿ, ಹೌದಲ್ವಾ. ಸೊ ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್ ಅಂತ ಹೇಳ್ತೀವಿ. ನಾವು ಮೂವಿಂಗ್ ಟುವರ್ಡ್ಸ್ ಥರ್ಡ್ ಸ್ಟ್ಯಾನ್ಸಾ ಮೈ ಡಿಯರ್ ಚಿಲ್ಡ್ರನ್. ಮೂವಿಂಗ್ ಟುವರ್ಡ್ಸ್ ಥರ್ಡ್ ಸ್ಟ್ಯಾನ್ಸಾ ಮೈ ಡಿಯರ್ ಚಿಲ್ಡ್ರನ್, ಕೊನೆಯ ಹೌದಲ್ವಾ ಘಟ್ಟದಲ್ಲಿದ್ದೀವಿ. ಥರ್ಡ್ ಸ್ಟ್ಯಾನ್ಸದಲ್ಲಿ ಮತ್ತೆ ಡಬ್ಲ್ಯೂ ಬಿ ಇಟ್ಸ್ ಹೇಳ್ತಾನೆ, ರಿಮೆಂಬರ್ ನೆನಪಿಸಿಕೋ, ಅವತ್ತು ಲವನ್ನು ರಿಜೆಕ್ಟ್ ಮಾಡಿದೆ, ಇವತ್ತು ನೀನು ಮಾಡಿದಂತಹ ಅವನ ಉದ್ದೇಶ ಏನಾಗಿದ್ದು ಗೊತ್ತಾ, ಹಿಸ್ ಬಿಲವೆಡ್ ಶುಡ್ ರಿಗ್ರೆಟ್ ಅಂತ ಹೇಳ್ತೇವೆ. ರಿಗ್ರೆಟ್ ಅಂತ ಹೇಳಿದರೆ ಪಶ್ಚಾತ್ತಾಪ ಅವಳು ಪಡಬೇಕು, ಅವಳು ಮಾಡಿದಂತಹ ತಪ್ಪುಗಳಿಗೆ ಅಂತ. ವಾಟ್ ಈಸ್ ಹರ್ ಮಿಸ್ಟೇಕ್, ಶಿ ರಿಜೆಕ್ಟೆಡ್ ಹಿಸ್ ಲವ್, ದಟ್ ಈಸ್ ಹರ್ ಮಿಸ್ಟೇಕ್, ದಟ್ಸ್ ಆಲ್. ಹಾಗಾಗಿ ಹೇಳ್ತಾನೆ, ವೇರ್ ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ದಿ ಗ್ಲೋಯಿಂಗ್ ಬಾರ್ಕ್ಸ್, ಹೌದಲ್ವಾ, ಆ ಬೆಂಕಿಯ ಬದಿಯಲ್ಲಿ ಕುಳಿತುಕೊಂಡಿದ್ದಾಳೆ. ಅದನ್ನೇ ಅವನು ಹೇಳ್ತಾನೆ ಈಗ, ಏನಂತ ಹೇಳ್ತಾನೆ, ಬೆಂಡಿಂಗ್ ಬಿಸೈಡ್ ದಿ ಗ್ಲೋಯಿಂಗ್ ಬಾಕ್ಸ್. ನೋಡಿ, ಬೆಂಡಿಂಗ್ ಬಿಸೈಡ್ ದಿ ಗ್ಲೋಯಿಂಗ್ ಬಾರ್ಸ್ ಅಂತ ಹೇಳಿದರೆ, ಈ ಬೆಂಕಿಗೆ ಎಲ್ಲ ಬಾರ್ಗಳು ಏನಾಗ್ತಾಯಿದ್ದಾವೆ, ರಾಡುಗಳು ಹೌದಲ್ವಾ ಜಗಿಸ್ತಾ ಇದ್ದಾವೆ, ಅಲ್ಲಿ ಕೂತ್ಕೊಂಡಿದೆಯಲ್ವಾ, ಸ್ವಲ್ಪ ನೆನಪು ಮಾಡಿಕೋ ನಿನ್ನ ತಪ್ಪುಗಳನ್ನು ಅಂತ ಹೇಳ್ತಾನೆ. ಯು ಶುಡ್ ರಿಮೆಂಬರ್ ಹೌ ಯುವರ್ ಲವ್ ಫ್ಲಡ್ ಅಂತ ಹೇಳಿದರೆ ಫ್ಲೀ ಅಂತ ಅಲ್ಲಿದೆ ನೋಡಿ, ಅಪಾನ್ ದಿ ಟಾಪ್ ಆಫ್ ದಿ ಮೌಂಟೇನ್ಸ್ ಅಂತ, ಹೌ ಯುವರ್ ಲವ್ ಫ್ಲಡ್ ಆನ್ ದಿ ಟಾಪ್ ಆಫ್ ದಿ ಮೌಂಟೇನ್ಸ್ ಅಂತ ಹೇಳ್ತಾನೆ, ಹೌದಲ್ವಾ. ಟಾಪ್ ಆಫ್ ದಿ ಮೌಂಟೇನ್ಸ್ ಅಂತ ಹೇಳಿದರೆ ಏನು, ದೂರದ ಶಿಖರದ ಮೇಲೆ ನಿನ್ನ ಪ್ರೀತಿ ಇವತ್ತು ಇದೆ. ಇಂಡೈರೆಕ್ಟ್ಲಿ ಡಬ್ಲ್ಯೂ ಬಿ ಇಟ್ಸ್ ಸೇಯಿಂಗ್, ಯು ವಿಲ್ ರಿಮೆಂಬರ್, ಯು ವಿಲ್ ಸ್ಟಾರ್ಟ್ ಟು ರಿಗ್ರೆಟ್, ಬಟ್ ಐ ವೋಂಟ್ ಬಿ ದೇರ್ ಆನ್ ದಟ್ ಟೈಮ್ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ನಾನು ಈ ಪ್ರಪಂಚದಲ್ಲಿ ಇರೋದೇ ಇಲ್ಲ ಕಣೆ, ಆ ಟೈಮಿಗೆ ಸತ್ತೋಗಿರ್ತೀನಿ. ಆ್ಯಂಡ್ ಯು ಆರ್ ರಿಮೆಂಬರಿಂಗ್, ಎಸ್ ಐ ಡಿಡ್ ಮಿಸ್ಟೇಕ್, ಐ ಶುಡ್ ಗೋ ಆ್ಯಂಡ್ ಅಪಾಲಜೈಸ್ ಅಂತ ಹೇಳಿದರೆ, ಇವತ್ತು ಕ್ಷಮೆಯನ್ನು ಯಾಚಿಸಬೇಕು ಅವಳ ಹತ್ರ ಅಂತ. ಬಟ್ ಐ ವೋಂಟ್ ಬಿ ದೇರ್, ಹೌದಲ್ವ, ದೂರದ ಶಿಖರದ ಮೇಲೆ ಅಂತ ಹೇಳ್ತಾನೆ. ಇನ್ನೊಂದು ಸಾಲನ್ನು ಹೇಳ್ತಾನೆ, ಏನು ಅಂತ ಹೇಳಿದರೆ, ಐ ಆಮ್ ದೇರ್ ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಹೇಳ್ತಾನೆ. ಇದು ಕೊನೆಯ ಸಾಲು ನಿಮ್ಮದು. ಅಮಿಡ್ ದ ಕ್ರೌಡ್ ಆಫ್ ಸ್ಟಾರ್ಸ್ ಅಂದರೆ ಏನು ಗೊತ್ತಾ, ನಾನು ಎಲ್ಲಿದ್ದೀನಿ ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಎಲ್ಲಿದ್ದೀನಿ ಗೊತ್ತಾ, ವೇರ್ ಆಮ್ ಐ ಆಮ್ ಬಿಟ್ವೀನ್ ದ ಕ್ರೌಡ್ ಆಫ್ ಸ್ಟಾರ್ಸ್, ಆ ನಕ್ಷತ್ರಗಳಲ್ಲಿ ಒಂದಾಗಿದ್ದೇನೆ ಅಂತ. ಏಕೆಂದರೆ ಹಿಂದಿನ ಕಾಲದಲ್ಲಿ ಒಂದು ಹೇಳಿಕೆ ಇತ್ತು, ಬಿಲೀಫ್ ಇತ್ತು, ಏನು ಅಂದರೆ ಒಳ್ಳೆಯ ವ್ಯಕ್ತಿಗಳು ಸತ್ತಾದ ಮೇಲೆ ನಕ್ಷತ್ರಗಳಾಗ್ತಾರೆ ಅಂತ. ಹಾಗಾಗಿ ಈವನ್ ಡಬ್ಲ್ಯೂ ಬಿ ಇಟ್ಸ್ ಆಲ್ಸೋ ಸೇಡ್, ಓಕೆ, ನಾನು ನಿನಗೆ ಕೈಗೆ ಎಟಕಲ್ಲ ಇವತ್ತು, ಏಕೆಂದರೆ ಟುಡೇ ಯು ರೀಚ್ಡ್ ಯುವರ್ ಓಲ್ಡ್ ಏಜ್, ಐ ಆಮ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಅಂತ. ಯು ಶುಡ್ ರಿಗ್ರೆಟ್ ಅಂಟಿಲ್ ಯುವರ್ ಡೆತ್, ಸಾವಿನವರೆಗೂ ಕೂಡ ನೀನು ಸಾಯೋವರೆಗೂ ಕೂಡ ನೀನು ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ಪದ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಹಾಗಾಗಿ ಇವತ್ತು ಡಬ್ಲ್ಯೂ ಬಿ ಇಟ್ಸ್ ಬಗ್ಗೆ ನಾವೆಲ್ಲ ಓದ್ತಾ ಇದ್ದೀವಿ. ಯಾಕೆಂದರೆ ಅವನು ಯಾವುದೇ ರೀತಿಯಾದಂತಹ ಏನಂತೀರ ಕಾನೂನನ್ನು ಲಾ ಕೈಗೆ ತಗೊಳ್ಳಿಲ್ಲ ಅಂತ ಹೇಳಿದರೆ, ಕೊಲೆ ಮಾಡೋದಾಗಲಿ, ಇದು ನಮಗೆ ಈ ಪಾಠದಿಂದ ಈ ಪದ್ಯದಿಂದ ವ್ಯಾಲ್ಯೂ ಎಜುಕೇಷನ್ ಏನು ಅಂತ ಹೇಳಿದರೆ, ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್, ಯು ಶುಡ್ ನಾಟ್ ರನ್ ಬಿಹೈಂಡ್ ದ ಬ್ಯೂಟಿ ಅಂತ. ಇನ್ನೊಂದು ಏನು ಅಂತ ಹೇಳಿದರೆ, ಇಫ್ ಅವರ್ ಲವ್ ಈಸ್ ರಿಜೆಕ್ಟೆಡ್, ನಮ್ಮ ಪ್ರೀತಿ ಏನಾದರೂ ರಿಜೆಕ್ಟ್ ಆಗಿದ್ದರೆ, ನಿಜವಾದ ಪ್ರೀತಿನೇ ಮಾಡ್ತಾ ಇರ್ತೀರಾ, ಯು ಆರ್ ಇನ್ ದ ರಿಲೇಷನ್ಶಿಪ್ ಫಾರ್ ಎ ಲಾಂಗ್ ಟೈಮ್, ಏನೋ ಬಂದುಬಿಟ್ಟು ಅನಾಹುತ ಆಗಿ ಬೇರೆಯವರು ಆಗ್ತೀರಾ, ಯು ಶುಡ್ ನಾಟ್ ಟೇಕ್ ದ ರಾಂಗ್ ಡಿಸಿಷನ್ ಅನ್ನುವಂಥದ್ದು ಈ ಒಂದು ಪಾಠದಿಂದ ನಮಗೆ ಬಂದಂತಹ ಒಂದು ಏನು ನೀತಿ ಆಯಿತಾ, ಒಂದು ವ್ಯಾಲ್ಯೂ ಎಜುಕೇಷನ್ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್.